ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಭರ್ ನೆನಪಿದೆಯಾ? 10/12/2025 ಮಹಾವಾಕ್ಯ. मीठे बच्चे, चैरिटी बिगिन्स एट होम, अर्थात पहले खुद आत्माभिमानी बनने की मेहनत करो, फिर दूसरों को कहो। आत्मा समझकर आत्मा को ज्ञान दो, तो ज्ञान तलवार में जौहर आ जाएगा. ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ಮನೆಯೇ ಮೊದಲ ಪಾಠಶಾಲೆ. ಅಂದರೆ ಮೊದಲು ಸ್ವಯಂ ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಿ, ನಂತರ ಬೇರೆಯವರಿಗೆ ಹೇಳಿ, ಆತ್ಮ ಅಂತ ತಿಳ್ಕೊಂಡು ಆತ್ಮಜ್ಞಾನ ಕೊಡಿ. ಆಗ ಜ್ಞಾನದ ಖಡ್ಗದಲ್ಲಿ ಹರಿತ ಬರುವುದು, ಅಂದರೆ ಶಕ್ತಿ ಬರುವುದು. ಪ್ರಶ್ನೆ: संगम युग पर किन दो बातों की मेहनत करने से सतयुगी तख्त के मालिक बन जाएंगे? ಬಾಬಾ ಪ್ರಶ್ನೆ ಕೇಳ್ತಾರೆ, ಸಂಗಮ ಯುಗದಲ್ಲಿ ಯಾವ ಎರಡು ಮಾತುಗಳ ಪರಿಶ್ರಮ ಪಡೋದ್ರಿಂದ ಸತ್ಯುಗದ ಸಿಂಹಾಸನಕ್ಕೆ ಮಾಲೀಕರಾಗುವಿರಿ? ಉತ್ತರ: 1. दुख सुख निंदा स्तुति में समान स्थित रहे, यह मेहनत करो. कोई भी कुछ उल्टा सुल्टा बोले, क्रोध करे तो तुम चुप हो जाओ, कभी भी मुख की ताली नहीं बजाओ. 2. आँखों को सिविल बनाओ, क्रिमिनल आय बिल्कुल समाप्त हो जाए. हम आत्मा भाई भाई है, आत्मा समझकर ज्ञान दो. आत्माभिमानी बनने की मेहनत करो तो सतयुगी तख्त के मालिक बन जाएंगे. ಸಂಪೂರ್ಣ ಪವಿತ್ರ बनने वाले ही गद्दी नशीन बनते हैं. ಬಾಬಾ ಇಲ್ಲಿ ಉತ್ತರ ಹೇಳ್ತಾರೆ, 1. ಸುಖ ದುಃಖ ನಿಂದಾ ಸ್ತುತಿಯಲ್ಲಿ ಸಮಾನ ಸ್ಥಿತಿ ಇರಲಿ, ಇದು ಪರಿಶ್ರಮ ಪಡಿ. ಯಾರೇ ಕೂಡ ನಿಮಗೆ ಉಲ್ಟಾ ಪಲ್ಟಾ ಮಾತಾಡಲಿ, ಕ್ರೋಧ ಮಾಡಲಿ, ನೀವು ಸುಮ್ಮನಾಗಿ ಬಿಡಿ. ಎಂದಿಗೂ ಮುಖದ ಚಪ್ಪಾಳೆ ಹೊಡಿಬೇಡಿ, ಅಂದರೆ ಏನಾದರೂ ಹೇಳಬೇಡಿ ಅಂತಾರೆ ಬಾಬಾ. 2. ಕಣ್ಣುಗಳನ್ನು ನಿರ್ವಿಕಾರಿ ಮಾಡ್ಕೊಳ್ಳಿ. ವಿಕಾರಿ ದೃಷ್ಟಿ ಬಿಲ್ಕುಲ್ ಸಮಾಪ್ತಿಯಾಗಬೇಕು. ನಾವು ಆತ್ಮ ಸೋದರರಾಗಿದ್ದೇವೆ, ಆತ್ಮ ಅಂತ ತಿಳ್ಕೊಂಡು ಜ್ಞಾನ ಕೊಡಿ. ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಿ, ಆಗ ಸತ್ಯುಗಿ ಸಿಂಹಾಸನಕ್ಕೆ ಮಾಲೀಕರಾಗುವಿರಿ. ಸಂಪೂರ್ಣ ಪವಿತ್ರ ಆಗುವಂಥವರೇ ಸಿಂಹಾಸನ ಅಧಿಕಾರಿಯಾಗ್ತಾರೆ. ಓಂ ಶಾಂತಿ. रूहानी बाप रूहानी बच्चों से बात करते हैं. तुम आत्माओं को यह तीसरा नेत्र मिला है, जिसको ज्ञान का नेत्र भी कहा जाता है. उनसे तुम देखते हो अपने भाइयों को. ಬಾಬಾ ಇಲ್ಲಿ ಹೇಳ್ತಿದ್ದಾರೆ, ಆತ್ಮಿಕ ತಂದೆ ಆತ್ಮಿಕ ಮಕ್ಕಳ ಜೊತೆ ಮಾತಾಡ್ತಾರೆ. ನೀವು ಆತ್ಮಗಳಿಗೀಗ 3ನೇ ಕಣ್ಣು ಸಿಕ್ಕಿದೆ, ಅದನ್ನು ಜ್ಞಾನದ ನೇತ್ರ ಅಂತ ಹೇಳಲಾಗ್ತದೆ. ಅದರಿಂದ ನೀವು ನೋಡ್ತೀರಾ ನಿಮ್ಮ ಸೋದರರನ್ನು. तो यह बुद्धि से समझते हो ना कि जब हम भाई भाई को देखेंगे तो कर्मेंद्रियाँ चंचल नहीं होंगी. ಬಾಬಾ ಹೇಳ್ತಾರೆ, ಬುದ್ಧಿಯಲ್ಲಿ ತಿಳ್ಕೊಂಡಿದ್ದಿರ್ತಾನೆ, ನಾವು ಯಾವಾಗ ಸೋದರರು ಅಂತ ನೋಡ್ತೇವೆ ಎಲ್ಲರನ್ನ, ಆಗ ಕರ್ಮೇಂದ್ರಿಯಗಳು ಚಂಚಲ ಆಗೋದಿಲ್ಲ. और ऐसे करते करते आंखें जो क्रिमिनल है वह सिविल हो जाए. ಎಲ್ಲರೂ ಸೋದರರು, ನಾವೆಲ್ಲ ಸೋದರರು ಅಂತ ನೋಡಿದಾಗ, ಅಥವಾ ನಾವೆಲ್ಲರೂ ಆತ್ಮಗಳು ಎನ್ನುವಂಥ ವಿಚಾರ ನಮ್ಮಲ್ಲಿದ್ದಾಗ, ಕಣ್ಣುಗಳು ವಿಕಾರಿ ಇದ್ರೂ ಕೂಡ ನಿರ್ವಿಕಾರಿ ಆಗಿಬಿಡ್ತವೆ. बाप कहते हैं विश्व का मालिक बनने के लिए मेहनत तो करनी पड़ेगी ना, तभी यह मेहनत करो. ಬಾಬಾ ಹೇಳ್ತಾರೆ, ವಿಶ್ವದ ಮಾಲೀಕರಾಗಬೇಕು ಅಂದರೆ ಪರಿಶ್ರಮ ಪಡಬೇಕಲ್ವ, ಹಾಗಾದರೆ ಈ ಪರಿಶ್ರಮ ಪಡಿ. मेहनत करने के लिए बाबा नई नई गुह्य पॉइंट सुनाते हैं ना, तब अपने को भाई भाई समझकर ज्ञान देने की आदत डालनी है. ಬಾಬಾ ಹೇಳ್ತಾರೆ, ಪರಿಶ್ರಮ ಪಡೋದಕ್ಕೋಸ್ಕರ ಬಾಬಾ ಹೊಸ ಹೊಸ ಯುಕ್ತಿಗಳನ್ನು, ಪಾಯಿಂಟ್ಸ್ಗಳನ್ನು ನಮಗೆ ತಿಳಿಸ್ಕೊಡ್ತಾ ಹೋಗ್ತಾರೆ. ಈಗ ನಾವು ನಮ್ಮನ್ನು ಸೋದರರು ಅಂತ ತಿಳ್ಕೊಳ್ಳೋದ್ರಿಂದ, ಈ ಅಭ್ಯಾಸ ಹಾಕ್ಕೊಳ್ಳೋದ್ರಿಂದ, ಅಂದರೆ ಇವರೆಲ್ಲರೂ ನಮ್ಮ ಸೋದರರು ಅಂತ ನಾವು ಇನ್ನೊಬ್ರಿಗೆ ಜ್ಞಾನ ಕೊಟ್ಟಿದ್ದೇ ಆದರೆ, ಬಾಬಾ ಹೇಳ್ತಿದ್ದಾರೆ ನಮಗಲ್ಲಿ ಕೆಟ್ಟ ದೃಷ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ. फिर ये जो गाया जाता है कि वी आर ऑल ब्रदर्स, यह प्रैक्टिकल हो जाएगा. ಆವಾಗ ಏನು ಗಾಯನ ಮಾಡಲಾಗ್ತದೆ ನೋಡಿ, ವಿ ಆರ್ ಆಲ್ ಬ್ರದರ್ಸ್ ಅಂತ. ನಾವು ಸ್ಕೂಲ್ನಲ್ಲಿ ಕೂಡ, ನಾವು ಇಂಗ್ಲೀಷ್ ಮೀಡಿಯಮ್ ಶಾಲೆಯಲ್ಲಿ ಆ ಮಕ್ಕಳು ಹೇಳ್ತಾ ಇರ್ತಾರೆ ಪ್ರೇಯರ್ ಮಾಡುವಾಗ, ಆಲ್ ಇಂಡಿಯನ್ಸ್ ಆರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಅಥವಾ ವಿ ಆರ್ ಆಲ್ ಬ್ರದರ್ಸ್ ಅಂತ ಹೇಳ್ತಿರ್ತಾರೆ ನೋಡಿ, ಅದು ಪ್ರಾಕ್ಟಿಕಲ್ ಆಗಿಬಿಡ್ತದೆ. ಅಭಿ ತುಮ್ ಸಚ್ಚೆ ಸಚ್ಚೆ ಬ್ರದರ್ಸು ಕ್ಯೂಂಕಿ ಬಾಪ್ ಕೋ ಜಾನ್ತೆ ಹೋ. ಬಾಬಾ ಹೇಳ್ತಾರೆ, ನೀವು ಈಗ ಸತ್ಯವಾದ ಸೋದರರಾಗಿದ್ದೀರಿ, ಏಕೆಂದರೆ ತಂದೆಯನ್ನು ತಿಳ್ಕೊಂಡಿದ್ದೀರಿ. ಬಾಪ್ ತುಮ್ ಬಚ್ಚೋಂ ಕೆ ಸಾಥ್ ಸರ್ವಿಸ್ ಕರ್ ರಹೆ ಹೇ, ಹಿಮ್ಮತ್ತೆ ಬಚ್ಚೆ ಮದದೆ ಬಾಪ್. ತಂದೆ ನೀವು ಮಕ್ಕಳ ಜೊತೆಗೆ ಸೇವೆ ಮಾಡ್ತಾ ಇದ್ದಾರೆ. ಧೈರ್ಯ ಮಕ್ಕಳದಾದರೆ ಸಹಯೋಗ ತಂದೆಯದು. तो बाप आकर के हिम्मत देते हैं ಸರ್ವಿಸ್ ಕರ್ನೇಕಿ. ಅಂದಮೇಲೆ ತಂದೆ ಬಂದು ನಮಗೆ ಈ ಧೈರ್ಯ ಕೊಡ್ತಾರೆ ಸೇವೆ ಮಾಡುವಂಥದ್ದು.
तो यह सहज हुआ ना, तो रोज़ यह प्रैक्टिस करनी पड़ेगी, ಸುಸ್ತು ನೈ ಹೋನಿ ಚಾಯ್. ಬಾಬಾ ಹೇಳ್ತಿದ್ದಾರೆ ಅಂದಮೇಲೆ ಇದು ಸಹಜ ಆಯಿತು ತಾನೆ, ದಿನ ಈ ಪ್ರಾಕ್ಟೀಸ್ ಮಾಡಬೇಕು, ಸುಸ್ತಾಗಬಾರ್ದು ಅಂತಾರೆ ಬಾಬಾ. ये नई नई पॉइंट्स बच्चों को मिलती है. बच्चे जानते हैं कि हम भाइयों को बाबा पढ़ा रहे हैं. ಈ ಹೊಸ ಹೊಸ ಪಾಯಿಂಟ್ಸ್ ಮಕ್ಕಳಿಗೆ ಸಿಗ್ತದೆ. ಮಕ್ಕಳು ತಿಳ್ಕೊಂಡಿದ್ದೇವೆ ನಾವೆಲ್ಲ ಸೋದರರಿಗೆ ಬಾಬಾ ಓದಿಸ್ತಿದ್ದಾರೆ. ಆತ್ಮಾಯೇ ಪಡ್ತಿ है, ये रूहानी नॉलेज है, इसे स्पिरिचुअल नॉलेज कहा जाता है. ಬಾಬಾ ಹೇಳ್ತಾರೆ ಇಲ್ಲಿ ಆತ್ಮ ಓದ್ತದೆ, ಇದು ಆತ್ಮಿಕ ಜ್ಞಾನವಾಗಿದೆ, ಇದಕ್ಕೆ ಸ್ಪಿರಿಚುವಲ್ ನಾಲೆಜ್ ಅಂತ ಹೇಳಲಾಗ್ತದೆ. सिर्फ इस समय रूहानी नॉलेज रूहानी बाप से मिलती हैं, क्योंकि बाप आते ही है संगम युग पर, जबकि सृष्टि बदलती है. सिर्फ इस समय रूहानी नॉलेज रूहानी बाप से मिलती है, क्योंकि बाप आते ही है संगम युग पर, जबकि सृष्टि बदलती है. यह रूहानी नॉलेज मिलती भी तब है जब सृष्टि बदलने वाली है. ಬಾಬಾ ಹೇಳ್ತಾರೆ ಕೇವಲ ಈ ಸಮಯದಲ್ಲಿ ನಮಗೆ ಒಂದು ಆತ್ಮಿಕ ಜ್ಞಾನ ಆತ್ಮಿಕ ತಂದೆಯಿಂದ ಸಿಗ್ತದೆ. ಯಾಕೆಂದರೆ ತಂದೆ ಬರೋದೇ ಸಂಗಮ ಯುಗದಲ್ಲಿ, ಯಾವಾಗ ಸೃಷ್ಟಿ ಬದಲಾವಣೆ ಆಗ್ತದೆ. ಈ ಆತ್ಮಿಕ ಜ್ಞಾನ ಯಾವಾಗ ಸಿಗ್ತದೆ ಅಂದರೆ ಯಾವಾಗ ಸೃಷ್ಟಿ ಬದಲಾವಣೆ ಆಗುವಂಥದ್ದಿದೆ. ಬಾಪ್ ಆಕರ್ ಯಹಿ ತೋ ರೂಹಾನಿ ನಾಲೆಜ್ ದೇತೆ ಕಿ ಅಪ್ನೆ ಕೋ ಆತ್ಮ ಸಮझो. ಬಾಬಾ ಬಂದು ಇಂತಹ ಒಂದು ಆತ್ಮಿಕ ಜ್ಞಾನವನ್ನು ನಾವು ಮಕ್ಕಳಿಗೆ ಕೊಡ್ತಾರೆ. ಮಕ್ಕಳೇ ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ ಅಂತ. ಆತ್ಮ ನಂಗಿ ಆಯಿತಿ ಯಾ ಫಿರ್ ಶರೀರ ಧಾರಣ ಕರ್ತಿ है. ಶುರು ಸೆ ಅಬ್ ತಕ್ ಆತ್ಮ ನೆ 84 ಜನ್ಮ ಲಿಯೇ हैं. ಬಾಬಾ ಹೇಳ್ತಾರೆ ಜಗತ್ತಿಗೆ ಆತ್ಮ ಬಂದಾಗ ಅಶರೀರಿಯಾಗಿ ಬಂದಿತ್ತು, ನಂತರ ಇಲ್ಲಿ ಬಂದು ಶರೀರವನ್ನು ಧಾರಣೆ ಮಾಡಿಕೊಳ್ತು. ಶುರುವಿನಿಂದ ಈಗಿನವರೆಗೆ ಆತ್ಮ 84 ಜನ್ಮವನ್ನು ಪಡ್ಕೊಳ್ತದೆ. ಪರಂತು ನಂಬರ್ವಾರ್ ಜೋ ಜೈಸೆ ಆಯೆ ಹೋಂಗೆ ವೈಸೆ ಹಿ ಜ್ಞಾನ ಯೋಗಕ್ಕೆ ಮೆಹನತ್ ಕರೆಂಗೆ. ಬಾಬಾ ಹೇಳ್ತಾರೆ ನಂಬರ್ವಾರ್ ಯಾರು ಯಾವ ರೂಪದಲ್ಲಿ ಬಂದರೋ ಈ ಸೃಷ್ಟಿಗೆ, ಅದೇ ರೂಪದಲ್ಲಿ ಅವರು ಜ್ಞಾನಯೋಗದ ಪರಿಶ್ರಮನೂ ಪಡ್ತಾರೆ. फिर देखने में भी आता है कि जैसे जिसने कल्प पहले जो पुरुषार्थ किया मेहनत किया वह अभी भी ऐसे ही मेहनत करते रहते हैं. ಬಾಬಾ ಹೇಳ್ತಾರೆ ಮತ್ತೆ ನೋಡ್ಲಿಕ್ಕೆ ಕಾಣ್ತದೆ ಯಾರು ಕಲ್ಪದ ಮೊದಲು ಯಾವ ರೀತಿ ಪುರುಷಾರ್ಥ ಮಾಡಿದರು, ಪರಿಶ್ರಮ ಪಟ್ಟರು, ಈಗಲೂ ಕೂಡ ಅದೇ ರೀತಿ ಅವರು ಪರಿಶ್ರಮ ಪಡ್ತಾನೆ ಇರ್ತಾರೆ. अपने लिए मेहनत करनी है, दूसरे कोई के लिए तो नहीं करनी होती है. ಬಾಬಾ ಹೇಳ್ತಾರೆ ತಮಗೋಸ್ಕರ ಆದ್ರೂ ಪರಿಶ್ರಮ ಪಟ್ಕೊಳ್ಬೇಕು, ಬೇರೆಯವ್ರಿಗೆ ಪರಿಶ್ರಮ ಪಡೋದಲ್ಲ. तो अपने को ही आत्मा समझ करके अपने साथ मेहनत करनी है. दूसरा क्या करता है उसमें हमारा क्या जाता. ಬಾಬಾ ಹೇಳ್ತಾರೆ ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಮ್ಮ ಜೊತೆಗೆ ತಾವೇ ಪರಿಶ್ರಮ ಪಟ್ಕೊಳ್ಬೇಕು. ಬೇರೆಯವ್ರು ಏನು ಮಾಡ್ತಾರೆ ಅವ್ರು ಮಾಡ್ತಾರೋ ಇಲ್ಲೋ ಅದನ್ನು ತೊಗೊಂಡು ನೀವೇನು ಮಾಡೋರು ಅಂತಾರೆ ಬಾಬಾ. ಚಾರಿಟಿ ಬಿಗಿನ್ಸ್ ಎಟ್ ಹೋಮ್ ಮಾನ ಪಹಲೆ ಪಹಲೆ ಖುದ್ मेहनत करनी है, पीछे दूसरे को कहना है. ಮನೆ ಮೊದಲ ಪಾಠಶಾಲೆ ಅಂತಂದರೆ ಏನು, ಫಸ್ಟಿಗೆ ಸ್ವಯಂ ಪರಿಶ್ರಮ ಪಡಬೇಕು, ನಂತರ ಬೇರೆಯವ್ರಿಗೆ ಹೇಳಬೇಕು. जब तुम अपने को आत्मा समझ करके आत्मा को ज्ञान देंगे तो तुम्हारे ज्ञान तलवार में जौहर रहेगा. ಬಾಬಾ ಹೇಳ್ತಾರೆ ಯಾವಾಗ ನೀವು ಆತ್ಮ ನಿಮ್ಮನ್ನು ಅಂತ ತಿಳ್ಕೊಂಡು ಆತ್ಮಕ್ಕೆ ಜ್ಞಾನ ಕೊಡ್ತೀರೋ ಆಗ ನಿಮ್ಮ ಜ್ಞಾನ ಖಡ್ಗದಲ್ಲಿ ಶಕ್ತಿ ತುಂಬಿರ್ತದೆ. ಮೆಹನತ್ತು ಹೈನಾ तो जरूर कुछ न कुछ सहन करना पड़ता है. ಪರಿಶ್ರಮ ಅಂತೂ ಇದೆಯಲ್ವಾ, ಸ್ವಲ್ಪ ಬಾಬಾ ಹೇಳ್ತಾರೆ ಪರಿಶ್ರಮ ಅಥವಾ ಸಹನೆ ಮಾಡ್ಕೊಳ್ಳೇಬೇಕಾಗ್ತದೆ. ಈ ಸಮಯ दुख सुख निंदा स्तुति मान अपमान यह सब थोड़ा बहुत सहन करना पड़ता है. ಈ ಜಗತ್ತಿನಲ್ಲಿ ನೋಡಿ ದುಃಖ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಸುಖನೋ ದುಃಖನೋ ನಿಂದೇನೋ ಸ್ತುತಿನೋ, ಇವತ್ತು ನಿಂದನೆ ಮಾಡ್ತಾರೆ, ನಾಳೆ ಅವರೇ ಕೂತ್ಕೊಂಡು ನಿಮ್ಮ ಸ್ತುತಿ ಮಾಡ್ತಾರೆ. ಇವತ್ತು ನಿಮಗೆ ಮಾನ್ಯತೆ ಕೊಡ್ತಾರೆ, ನಾಳೆ ನಿಮ್ಗೆ ಅವರೇ ಅಪಮಾನನೂ ಮಾಡ್ಬೋದು. ಬಾಬಾ ಹೇಳ್ತಾರೆ ಇದೆಲ್ಲ ಈ ಕಲಿಯುಗದಲ್ಲಿ ನಡೆಯೋದೆ, ಅದಕ್ಕೆ ನೀವೆಲ್ಲ ಸ್ವಲ್ಪ ಆದ್ರೂ ಸಹನೆ ಮಾಡ್ಕೋಬೇಕು ಅಂತಾರೆ ಬಾಬಾ. तो जब भी कोई उल्टा सुल्टा बोलता है तो कहते चुप. ಯಾರಾದರೂ ಉಲ್ಟಾ ಪಲ್ಟಾ ಮಾತಾಡಿದ್ರು ಬಾಬಾ ಹೇಳ್ತಾರೆ ಸುಮ್ಮನಿದ್ಬಿಡಿ. जब कोई चुप कर देते तो पीछे कोई गुस्सा क्या करेगा. ಬಾಬಾ ಹೇಳ್ತಾರೆ ಈಗ ಒಬ್ಬರು ಏನೋ ಅಂದರು ನೀವು ಸುಮ್ಮನಾಗ್ಬಿಟ್ರಿ ಅಂತ ಇಟ್ಕೋಣ, ಆವಾಗ ಅವ್ರೇನು ಮಾಡ್ತಾರೆ, जब कोई बात करते और दूसरा भी बात करते तो मुख की ताली बजती. ನೀವು ಏನೋ ಅಂದ್ರಿ ಅವರು ಏನೋ ಅಂದರು ಅಂತ ಅಂದ್ಕೊಂಡಾಗ ಅಲ್ಲಿ ಚಪ್ಪಾಳೆ ಶುರು ಆಗಿಬಿಡ್ತದೆ. अगर एक ने मुख की ताली बजाई और दूसरे ने शांत किया तो चुप. बस यह बाप सिखलाते हैं. ಅಕಸ್ಮಾತ್ ಯಾರೋ ಅವ್ರ ಬಾಯಿಂದ ಏನೋ ಅಂದರು ಅಂತ ಇಟ್ಕೊಳ್ಳೋಣ, ನೀವು ಸುಮ್ಮನಿದ್ರಿ ಅಂತ ಇಟ್ಕೊಳ್ಳೋಣ, ಶಾಂತ ಆಗಿಬಿಡ್ತದೆ, ವಾತಾವರಣ ಎಲ್ಲ ಶಾಂತ ಆಗಿಬಿಡ್ತದೆ. ಬಾಬಾ ಹೇಳ್ತಾರೆ ಆದರೆ ಇದನ್ನು ಶಿವಬಾಬನೇ ನಮಗೆ ಕಲಿಸ್ಕೊಡ್ತಾರೆ. ಕಭಿ ಭಿ ದೇಖೋ ಕೋಯಿ ಕ್ರೋಧ ಮೇ ಆತೆ ತೋ ಚುಪ್ ಹೋ ಜಾओ, ಆಪೇ ಉಸ್ಕಾ ಕ್ರೋಧ ಶಾಂತ ಹೋ ಜಾಯ್. ತಿಳ್ಕೊಳ್ಳಿ ಬಾಬಾ ಹೇಳ್ತಾರೆ ಯಾರೋ ಸಿಟ್ಟಿಗೆದ್ರು
ನಿಮ್ಮನ್ನು ನೋಡಿದ ತಕ್ಷಣ ಅವ್ರಿಗೆ ಸಿಟ್ಟು ಬರ್ತದೆ ಅಂತ ಇಟ್ಕೊಳ್ಳೋಣ, ನೀವು ಸುಮ್ಮನಾಗ್ಬಿಡಿ. ಅವ್ರು ತಮಗೆ ತಾವೇ ಅವ್ರ ಕ್ರೋಧ ಶಾಂತ ಮಾಡ್ಕೊಂಡ್ಬಿಡ್ತಾರೆ, ಶಾಂತ ಆಗಿಬಿಡ್ತದೆ. दूसरी ताली बजेगी नहीं, अगर ताली से ताली बजी तो फिर गड़बड़ हो जाती है. इसलिए बाप कहते बच्चे कभी भी इन बातों में ताली नहीं बजाओ. ಬಾಬಾ ಹೇಳ್ತಿದ್ದಾರೆ ಬೇರೆಯವರು ಚಪ್ಪಾಳೆ ಹೊಡಿಬಾರ್ದು. ಅಂದರೆ ಯಾರೋ ಏನೋ ಅಂದರು ಅಂತ ಇಟ್ಕೊಳ್ಳೋಣ, ಎದುರಿನವ್ರ ವ್ಯಕ್ತಿ ಏನಾದರೂ ಅಂದುಬಿಟ್ರೆ ಅಲ್ಲಿಬ್ಬರು ಚಪ್ಪಾಳೆ ಹೊಡೆದಾಗೇನೆ. ಅಕಸ್ಮಾತ್ ಚಪ್ಪಾಳೆಯಿಂದ ಚಪ್ಪಾಳೆ ಬಾರಿಸ್ತು ಅಂತಂದರೆ ಗಡ್ಬಡಾಗ್ಬಿಡ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ ಮಕ್ಕಳು ಎಂದಿಗೂ ಕೂಡ ಈ ಮಾತುಗಳಲ್ಲಿ ಏನೂ ಅನ್ಲಿಕ್ಕೆ ಹೋಗಬೇಡಿ, ಸುಮ್ಮನಾಗ್ಬಿಡಿ ಅಂತಾರೆ ಬಾಬಾ. ನ ವಿಕಾರ ಕಿ ತಾಲಿ ಬಜಾವೋ, ನ ಕಾಮ್ ಕಿ ನ ಕ್ರೋಧ ಕಿ. ಬಾಬಾ ಹೇಳ್ತಾರೆ ವಿಕಾರದ ಚಪ್ಪಾಳೆನೂ ಹೊಡಿಬೇಡಿ, ಕಾಮ ಕ್ರೋಧ ಯಾವುದೂ ಕೂಡ ಇರಬಾರ್ದು ಅಂತಾರೆ ಬಾಬಾ. बच्चों को हर एक का कल्याण करना ही है. इतने जो सेंटर्स बने हुए हैं किस लिए? ಬಾಬಾ ಹೇಳ್ತಾರೆ ಪ್ರತಿಯೊಬ್ಬರ ಕಲ್ಯಾಣ ಮಾಡಬೇಕಾಗಿದೆ. ಇಷ್ಟೆಲ್ಲ ಸೆಂಟರ್ ಮಾಡಿರೋದು ಯಾತಕ್ಕೋಸ್ಕರ? कल्प पहले भी तो ऐसे सेंटर्स निकले होंगे. देवों का देव बाप देखते रहते हैं कि बहुत बच्चों को यह शौक रहता है कि बाबा ಸೆಂಟರ್ಸ್ ಖೋಲು. ಕಲ್ಪದ ಮೊದಲು ಕೂಡ ಈ ರೀತಿ ಸೆಂಟರ್ ತೆರೆದಿರ್ಬೋದಲ್ವ? ದೇವರ ದೇವ ಆಗಿರುವಂಥ ತಂದೆ ನೋಡ್ತಾ ಇರ್ತಾರೆ. ಬಹಳ ಮಕ್ಕಳಿಗೆ ಒಂದು ಆಸಕ್ತಿ ಇರ್ತದೆ, ಬಾಬಾ ಸೆಂಟ್ರ್ ತೆರೀಲ, ಹಮ್ ಸೆಂಟ್ರ್ ಖೋಲ್ತೆ ಹೇ, ಹಮ್ ಖರ್ಚಾ ಉಟಾಯಂಗೆ. ನಾವು ಸೆಂಟ್ರ್ ತೆರಿತೇವೆ, ನಾವೇ ಖರ್ಚನ್ನು ತಗೊಳ್ತೇವೆ. तो दिन प्रतिदिन ऐसे होते जाएंगे क्योंकि जितना विनाश का दिन नज़दीक होते जाएंगे उतना फिर इस तरफ भी सर्विस का शौक बढ़ता जाएगा. ಬಾಬಾ ಒಂದು ಮಾತು ಹೇಳ್ತಾರೆ ಇಲ್ಲಿ, ದಿನ ಪ್ರತಿದಿನ ಈ ರೀತಿ ಆಗ್ತಾ ಹೋಗ್ತದೆ. ಯಾಕೆಂದರೆ ಎಷ್ಟು ವಿನಾಶದ ದಿನಗಳು ಸಮೀಪ ಬರ್ತಾ ಹೋಗ್ತದೋ ಅಷ್ಟು ಈ ಕಡೆಯೂ ಕೂಡ ಸೇವೆಯ ಆಸಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಅಭಿ बाप दादा दोनों इकट्ठे हैं तो हर एक को देखते हैं कि क्या पुरुषार्थ करते हैं, क्या पद पाएंगे. ಈಗ ಬಾಪ್ ದಾದ ಇಬ್ಬರು ನೋಡಿ ಒಟ್ಟಿಗೆ ಇದ್ದಾರೆ ಅಂದಾಗ ಪ್ರತಿಯೊಬ್ಬರನ್ನು ನೋಡ್ತಾರೆ ಬಾಬಾ ಏನು ಪುರುಷಾರ್ಥ ಮಾಡ್ತಾರೆ, ಅವ್ರು ಏನು ಪದವಿ ಪಡ್ಕೊಳ್ಬೋದು, ಕಿಸ್ಕಾ ಪುರುಷಾರ್ಥ ಉತ್ತಮ್, ಕಿಸ್ಕಾ ಮಧ್ಯಮ್, ಕಿಸ್ಕಾ ಕನಿಷ್ಠ ಹೇ, ವತ್ತು ದೇಖ್ ರಹೆ ಹೇ. ಯಾರ ಪುರುಷಾರ್ಥ ಉತ್ತಮ ಇದೆ, ಯಾರ್ದು ಮಧ್ಯಮ, ಯಾರ್ದು ಕನಿಷ್ಠ, ಎಲ್ಲವನ್ನೂ ಬಾಬಾ ನೋಡ್ತಾ ಇರ್ತಾರೆ. ಟೀಚರ್ भी स्कूल में देखते हैं कि स्टूडेंट किस सब्जेक्ट में ऊपर नीचे होते हैं, तो यहाँ भी ऐसे ही है. ಈಗ ನೋಡಿ ಟೀಚರ್ ಕೂಡ ಶಾಲೆಯಲ್ಲಿ ನೋಡ್ತಾರೆ ತಾನೆ, ವಿದ್ಯಾರ್ಥಿಗಳು ಯಾವ ವಿಷಯದಲ್ಲಿ ಹೆಚ್ಚು ಕಡಿಮೆ ಇದ್ದಾರೆ, ಇಲ್ಲಿ ಕೂಡ ಹಾಗೇನೆ ಅಂತಾರೆ ಬಾಬಾ. कोई बच्चे अच्छी तरह से अटेंशन देते, अपने को ऊंचा समझते हैं, कोई समय फिर भूल करते हैं, याद में नहीं रहते हैं तो अपने को कम समझते हैं. ಬಾಬಾ ಹೇಳ್ತಾರೆ ಕೆಲವು ಮಕ್ಕಳು ಒಳ್ಳೆ ರೀತಿಯಿಂದ ತಮ್ಮ ಕಡೆ ಗಮನ ಕೊಟ್ಕೊಳ್ತಾರೆ, ತಮ್ಮನ್ನು ಶ್ರೇಷ್ಠ ಅಂತ ತಿಳ್ಕೊಳ್ತಾರೆ. ಕೆಲವು ಸಮಯದಲ್ಲಿ ತಪ್ಪು ಮಾಡ್ತಾರೆ, ನೆನಪೇ ಇರೋದಿಲ್ಲ, ತಮ್ಮನ್ನು ಕಡಿಮೆ ಅಂತ ತಿಳ್ಕೊಳ್ತಾರೆ. ये स्कूल है ना. बच्चे कहते बाबा हम कभी कभी बहुत खुशी में रहते हैं, कभी कभी खुशी कम हो जाती है. ಮಕ್ಕಳು ಕೂಡ ಬಾಬನಿಗೆ ಹೇಳ್ತೇವೆ ಬಾಬಾ ಒಮ್ಮೊಮ್ಮೆ ನಮ್ಮ ಖುಷಿ ಭಾಳ ಚೆನ್ನಾಗಿರ್ತದೆ, ಒಮ್ಮೊಮ್ಮೆ ಖುಷಿ ಕಡಿಮೆ ಆಗಿಬಿಡ್ತದೆ. तो बाबा अभी समझाते रहते हैं कि अगर खुशी में रहना चाहते हो तो मन मनाओ, अपने को आत्मा समझो और बाबा को भी याद करो. ಈಗ ಬಾಬನೂ ಕೂಡ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇರ್ತಾರೆ, ಅಕಸ್ಮಾತ್ ನೀವು ಖುಷಿಯಲ್ಲಿ ಇರಬೇಕು ಅಂದ್ಕೊಂಡ್ರೆ ಅಥವಾ ಬಯಸಿದರೆ ಮನ್ಮನಾಭವಾಗಿರಿ, ತಮ್ಮನ ಆತ್ಮ ಅಂತ ತಿಳ್ಕೊಳ್ಳಿ, ಮತ್ತು ತಂದೆಯನ್ನು ನೆನಪು ಮಾಡಿ. ಸಾಮನೆ ಪರಮಾತ್ಮ ಕೋ ದೇಖೋ ತೋ ಅಕಾಲ ತಕ್ ಪರ್ ಬೈಠಾ ಹುವಾ ಹೈ. ಎದುರುಗಡೆ ಪರಮಾತ್ಮನನ್ನು ನೋಡಿ ಅವರು ಅಕಾಲ ಸಿಂಹಾಸನದಲ್ಲಿ ಕುತ್ಕೊಂಡಿದ್ದಾರೆ. ऐसे भाइयों की तरफ भी देखो, अपने को आत्मा समझ करके फिर भाई से बात करो. ಅದೇ ರೀತಿ ಸೋದರರ ಕಡೆಗೂ ನೋಡಿ ಅಂತ ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಮತ್ತು ಆ ಸೋದರರ ಜೊತೆಗೆ ಮಾತನಾಡಿ. ಸೋದರ ಅಂದರೆ ಆತ್ಮ ಜೊತೆಗೆ ಮಾತನಾಡಿ. ಬಾಯಿ ಕೋ ಹಮ್ ಜ್ಞಾನ ದೇತೆ ಹೇ, ಬಹನ್ ನಹಿ ಭಾಯಿ ಭಾಯಿ. ಸೋದರರಿಗೆ ನಾವು ಜ್ಞಾನ ಕೊಡ್ತೇವೆ, ಸೋದರಿನೂ ಅಲ್ಲ ಸೋದರರು. आत्माओं को ज्ञान देते हैं. अगर यह आदत तुम्हारी पड़ जाएगी तो तुम्हारी जो क्रिमिनल आई है, जो तुमको धोखा देती है, वह आहिस्ते आहिस्ते बंद हो जाएगी. ಬಾಬಾ ಹೇಳ್ತಾರೆ ನೋಡಿ, ಆತ್ಮಗಳಿಗೆ ಜ್ಞಾನ ಕೊಡ್ತಾ ಇದ್ದೇನೆ, ಅಕಸ್ಮಾತ್ ಈ ಅಭ್ಯಾಸ ನಿಮ್ಮದು ಆದರೆ ಬಾಬಾ ಹೇಳ್ತಾರೆ ನಿಮ್ಮಲ್ಲೇನು ವಿಕಾರಿ ದೃಷ್ಟಿ ಇದೆ, ಅದೇನು ನಿಮಗೆ ಮೋಸ ಮಾಡ್ತದೆ, ಸಾವಕಾಶಾಗಿ ಬಂದಾಗಿಬಿಡ್ತದೆ. ಆತ್ಮ ಆತ್ಮ ಮೇ ಕ್ಯಾ ಕರೇಗಿ, ಜಬ್ ದೇಹಾಭಿಮಾನ ಆತಾ ಹೇ ತಬ್ ಗಿರ್ತೆ ಹೇ. ಬಾಬಾ ಹೇಳ್ತಾರೆ ಆತ್ಮ ಆತ್ಮದಲ್ಲಿ ಏನು ಮಾಡ್ತದೆ, ಯಾವಾಗ ದೇಹಾಭಿಮಾನ ಬರ್ತದಲ್ಲ ಆವಾಗ ಬಿದ್ದುಬಿಡ್ತದೆ. बहुत कहते बाबा हमारी क्रिमिनल आई है, अच्छा क्रिमिनल आई को अभी सिविल आई बनाओ. ಭಾಳ ಜನ ಹೇಳ್ತಾರಂತೆ ಬಾಬಾ ನಮ್ಮ ದೃಷ್ಟಿನೇ ವಿಕಾರಿ ಇದೆ. ಒಳ್ಳೆಯದು, ದೃಷ್ಟಿ ವಿಕಾರಿ ಇದ್ದರೆ ಅದನ್ನು ನಿರ್ವಿಕಾರಿ ಮಾಡ್ಕೊಳ್ಳಿ. ಬಾಪ್ನೇ ಆತ್ಮ ಕೋ ದಿಯಾ ಹೇ ತೀಸರಾ ನೇತ್ರ,
तीसरे नेत्र से देखेंगे तो फिर तुम्हारी देह को देखने की आदत मिट जाएगी. ಬಾಬಾ ಆತ್ಮಕ್ಕೆ ಮೂರನೇ ಕಣ್ಣನ್ನು ಕೊಟ್ಟಿದ್ದಾರೆ. ಮೂರನೇ ಕಣ್ಣಿನಿಂದ ನೀವು ನೋಡಿದ್ದೇ ಆದರೆ ನಿಮಗೆ ದೇಹದ ಕಡೆ ಬಾಬಾ ಹೇಳ್ತಿದ್ರೆ ನೋಡುವಂಥ ಅಭ್ಯಾಸ ದೂರ ಆಗಿಬಿಡ್ತದೆ. ಬಾಬಾ ಬಚ್ಚೋं को डायरेक्शन तो देते रहते हैं, इनको भी ऐसे ही कहते हैं. ಬಾಬಾ ಮಕ್ಕಳಿಗೆ ಡೈರೆಕ್ಷನ್ ಕೊಡ್ತಾ ಇರ್ತಾರೆ. ಇವ್ರಿಗೂ ಕೂಡ ಅಂದರೆ ಬ್ರಹ್ಮನಿಗೂ ಕೂಡ ಇದೇ ರೀತಿ ಹೇಳ್ತಾರೆ. ये बाबा भी देह में आत्मा को देखेंगे तो इसको ही कहा जाता है रूहानी नॉलेज. ಈ ಬಾಬನು ಕೂಡ ದೇಹದಲ್ಲಿ ಆತ್ಮವನ್ನೇ ನೋಡ್ತಾರೆ. ಇದಕ್ಕೇ ಹೇಳಲಾಗ್ತದೆ ಆತ್ಮಿಕ ಜ್ಞಾನ. देखो पद कितना ऊंच पाते हो, जबरदस्त पद है तो पुरुषार्थ भी ऐसा करना चाहिए ना. ನೋಡಿ ಪದವಿ ಎಷ್ಟು ಶ್ರೇಷ್ಠ ಪಡ್ಕೊಳ್ತೀರಾ, ಜಬರ್ದಸ್ತ್ ಪದವಿ ಇದೆ, ಪುರುಷಾರ್ಥನೂ ಅದೇ ರೀತಿ ಮಾಡಬೇಕಲ್ವ. ಬಾಬಾ भी समझते कल्प पहले मुआफिक सबका पुरुषार्थ चलेगा. कोई राजा रानी बनेंगे, कोई प्रजा में चले जाएंगे. ಬಾಬನು ಕೂಡ ತಿಳ್ಕೊಳ್ತಾರೆ ಕಲ್ಪದ ಮೊದಲಿನ ಹಾಗೆ ಎಲ್ಲರ ಪುರುಷಾರ್ಥ ನಡೀತದೆ. ಕೆಲವರು ರಾಜಾರಾಣಿ ಆದರೆ ಕೆಲವರು ಪ್ರಜೆಗಳಲ್ಲಿ ಹೋಗ್ತಾರೆ. तो यहाँ जब बैठकर निष्ठा भी करवाते हो तो अपने को आत्मा समझ करके दूसरे की भी भ्रुकुटी में आत्मा को देखते रहेंगे तो फिर उनकी सर्विस अच्छी होगी. ಬಾಬಾ ಹೇಳ್ತಾರೆ ಇಲ್ಲಿ ಕುತ್ಕೊಂಡು ನೀವು ಯಾವಾಗ ಯೋಗ ಮಾಡಿಸ್ತೀರಲ್ವ ಅವಾಗ ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಬೇರೆಯವ್ರಿಗೂ ಕೂಡ ಭ್ರುಕುಟಿಯಲ್ಲಿ ಆತ್ಮವನ್ನು ನೋಡಿದ್ದೇ ಆದರೆ ಅವ್ರ ಸೇವೆನೂ ಚೆನ್ನಾಗಾಗ್ತದೆ. जो देही अभिमानी होकर बैठते हैं वो आत्माओं को ही देखते हैं. ಬಾಬಾ ಹೇಳ್ತಾರೆ ಯಾರಿಲ್ಲಿ ದೇಹಿ ಅಭಿಮಾನಿಯಾಗಿ ಕೂತ್ಕೊಳ್ತಾರೋ ಅವ್ರ ಆತ್ಮವನ್ನೇ ನೋಡ್ತಾರೆ. इसकी खूब प्रैक्टिस करो. अरे ऊंच पद पाना है तो कुछ तो मेहनत करेंगे ना. ಬಾಬಾ ಹೇಳ್ತಾರೆ ಇರೋದು ಭಾಳಷ್ಟು ಪ್ರಾಕ್ಟೀಸ್ ಮಾಡಿರಿ. ಅರೆ ಶ್ರೇಷ್ಠ ಪದವಿ ಪಡ್ಕೊಳ್ಬೇಕು ಅಂದರೆ ಸ್ವಲ್ಪ ಪರಿಶ್ರಮ ಪಡಬೇಕು ತಾನೆ. तो अभी आत्माओं के लिए यही मेहनत है. ಅಂದಮೇಲೆ ಈಗ ಆತ್ಮಗಳಿಗೆ ಇದೇ ಪರಿಶ್ರಮ ಅಂತಾರೆ ಬಾಬಾ. यह रूहानी नॉलेज एक ही दफ़ा मिलती है, फिर कभी भी नहीं मिलेगी. ಇದು ಆತ್ಮಿಕ ಜ್ಞಾನ ಒಂದೇ ಬಾರಿ ಸಿಗೋದು, ಮತ್ತಿನ್ಯಾವಾಗಲೂ ಸಿಗಲ್ಲ. ನ ಕಲಿಯುಗ ಮೇ ನ ಸತ್ಯುಗ ಮೇ, ಸಿರ್ಫ್ ಸಂಗಮ ಯುಗ ಮೇ ಸೋ ಬಿ ಬ್ರಾಹ್ಮಣೋಂಕೋ. ಬಾಬಾ ಹೇಳ್ತಾರೆ ಕಲಿಯುಗದಲ್ಲೂ ಸಿಗಲ್ಲ, ಸತ್ಯುಗದಲ್ಲೂ ಸಿಗಲ್ಲ, ಕೇವಲ ಸಂಗಮ ಯುಗದಲ್ಲಿ, ಅದು ಬ್ರಾಹ್ಮಣರಿಗೆ ಮಾತ್ರ. ಯ ಪಕ್ಕಾ ಯಾದ್ ಕರ್ಲು, ಜಬ್ ಬ್ರಾಹ್ಮಣ ಬನೆಂಗೆ ತಬ್ ದೇವತಾ ಬನೆಂಗೆ. ಬಾಬಾ ಹೇಳ್ತಾರೆ ಪಕ್ಕಾ ನೆನ್ಪು ಮಾಡ್ಕೊಂಬಿಡಿ, ಯಾವಾಗ ನೀವು ಬ್ರಾಹ್ಮಣರಾಗ್ತಿರೋ ಆಮೇಲೆ ದೇವತೆಗಳಾಗ್ತೀರ. ब्राह्मण नहीं बने तो फिर देवता कैसे बनेंगे. इस संगम युग में ही यह मेहनत करते हैं. ಬಾಬಾ ಹೇಳ್ತಾರೆ ನೀವು ಬ್ರಾಹ್ಮಣರಾಗ್ತಿದ್ರೆ ಮುಂದೆ ದೇವತೆಗಳು ಹೇಗಾಗ್ತೀರ. ಈ ಸಂಗಮ ಯುಗದಲ್ಲಿ ಈ ಪರಿಶ್ರಮ ಪಡಬೇಕು. और कोई समय में यह नहीं कहेंगे कि अपने को आत्मा दूसरे को भी आत्मा समझ उनको ज्ञान दो. ಬಾಬಾ ಹೇಳ್ತಾರೆ ಮೀನು ಯಾವ ಸಮಯದಲ್ಲೂ ನೀವು ಈ ರೀತಿ ಹೇಳೋದಿಲ್ಲ ನಿಮ್ಮನ್ನು ಆತ್ಮ ಬೇರೆಯವ್ರನ್ನೂ ಆತ್ಮ ಅಂತ ತಿಳ್ಕೊಂಡು ಜ್ಞಾನ ಕೊಡಿ ಅಂತ. बाप जो समझाते हैं इस पर विचार सागर मंथन करो, जज करो कि क्या यह ठीक है, हमारे फ़ायदे की बात है. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ಇದ್ರ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡಿ ನಿರ್ಣಯ ಮಾಡಿ. ಬಾಬಾ ಹೇಳ್ತಿರೋದು ಇದು ಸರಿ ಇದೆಯಾ, ನಮ್ಮ ಲಾಭದ ಮಾತಾ. ಬಾಬಾ ಹಿಂಗೆ ಹೇಳ್ತಿದ್ದಾರೆ ಅಂದರೆ ಅದು ನಮಗಿಲ್ಲಿ ಲಾಭ ಇದೆಯಾ, ಯಾಕೆ ಹೇಳ್ತಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ ಅಂತಾರೆ ಬಾಬಾ. हमको आदत पड़ जाएगी कि बाप की जो शिक्षा है सो भाइयों को देना है, ಫಿಮೇಲ್ को भी देना है तो ಮೇಲ್ को भी देना है. ಬಾಬಾ ಹೇಳ್ತಾರೆ ನಮ್ಗೆ ಅಭ್ಯಾಸ ಆಗಿಬಿಡ್ತದೆ ಬಾಬಾ ಯಾವ ಶಿಕ್ಷಣವನ್ನು ಕೊಟ್ಟಿದ್ದಾರೆ ನಮ್ಮ ಸೋದರರಿಗೂ ಕೊಡಬೇಕು, ಸೋದರಿಯರಿಗೂ ಕೊಡಬೇಕು, ಮತ್ತು ಸ್ತ್ರೀ ಇರಲಿ ಪುರುಷರಿರಲಿ ಎಲ್ರಿಗೂ ಕೊಡಬೇಕು ಅಂತಾರೆ ಬಾಬಾ. ದೇನಾತೋ ಆತ್ಮಾओं को ही है, ಅಲ್ಲಿ ಕೊಡಬೇಕಾಗಿರೋದು ಆತ್ಮಗಳಿಗೆ, ಅದು ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು ಅಂತಾರೆ ಬಾಬಾ. ಆತ್ಮ ಹಿ ಮೇಲ್ ಫಿಮೇಲ್ ಬನಿ ಹೇ, ಬಹನ್ ಬಾಯಿ ಬನಿ ಹೇ. ಆತ್ಮನೇ ಸ್ತ್ರೀ ಪುರುಷ ಆಗಿದೆ, ಸೋದರ ಸೋದರಿ ಆಗಿದೆ. बाप कहते मैं तुम बच्चों को ज्ञान देता हूँ, मैं बच्चों की तरफ आत्माओं को देखता हूँ और आत्माएं भी समझती है कि हमारा परमात्मा जो बाप है वह ज्ञान देते हैं, तो इसको कहेंगे यह रूहानी आत्माभिमानी बने हैं. ಬಾಬಾ ಹೇಳ್ತಿದ್ದಾರೆ ನಾನು ಮಕ್ಕಳಿಗೆ ಜ್ಞಾನ ಕೊಡ್ತೇನೆ, ನಾನು ಮಕ್ಕಳ ಕಡೆ ಆತ್ಮಗಳ ಕಡೆ ನೋಡ್ತೇನೆ, ಆತ್ಮಗಳು ಕೂಡ ತಿಳ್ಕೊಳ್ತವೆ ನಮ್ಮ ಪರಂಪಿತ ಪರಮಾತ್ಮ ಏನು ತಂದೆಯಾಗಿದ್ದಾರೆ, ಅವ್ರು ಜ್ಞಾನ ಕೊಡ್ತಾರೆ. ಇದಕ್ಕೆ ಹೇಳಲಾಗ್ತದೆ ಈ ಆತ್ಮ ಅಭಿಮಾನಿಯಾಗಿದ್ದಾರೆ ಅಂತ. इसको ही कहा जाता स्पिरिचुअल ज्ञान की लेन देन आत्मा की परमात्मा के साथ. ಇದಕ್ಕೆ ಹೇಳಲಾಗ್ತದೆ ಆಧ್ಯಾತ್ಮಿಕ ಜ್ಞಾನ. ಬಾಬಾ ಹೇಳ್ತಾರೆ ಕೊಡೋದು ತೆಗೆದುಕೊಳ್ಳೋದು ಆತ್ಮ ಪರಮಾತ್ಮನ ಜೊತೆಗೆ. तो यह बाप शिक्षा देते हैं कि जब भी कोई विजिटर आदि आते हैं तो भी अपने को आत्मा समझ आत्मा को बाप का परिचय देना है. ಬಾಬಾ ಒಂದು ಶಿಕ್ಷಣ ಕೊಡ್ತಾರೆ ನಮಗಿಲ್ಲಿ. ಯಾರಾದರೂ ವಿಸಿಟರ್ಸ್ ಬಂದರು ಅಂತ ಇಟ್ಕೊಳ್ಳಿ, ಆಗ ತಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ಆತ್ಮಕ್ಕೆ ತಂದೆಯ ಪರಿಚಯ ಕೊಡಬೇಕು. ಆತ್ಮ ಮೇ ಜ್ಞಾನ ಹೇ
शरीर में नहीं तो उनको भी आत्मा समझ करके ही ज्ञान देना है. ಬಾಬಾ ಹೇಳ್ತಾರೆ ಆತ್ಮದಲ್ಲಿ ಜ್ಞಾನ ಇದೆಯೇ ಹೊರತು ಶರೀರದಲ್ಲಿ ಇಲ್ಲ. ಅವ್ರನ್ನೂ ಕೂಡ ಆತ್ಮ ಅಂತ ತಿಳ್ಕೊಂಡೇ ಜ್ಞಾನ ಕೊಡಬೇಕು. इससे उनको भी अच्छा लगेगा जैसे कि ये जवर है तुम्हारे मुख में. ಆವಾಗ ಬಾಬಾ ಹೇಳ್ತಾರೆ ಅವ್ರಿಗೂ ಚೆನ್ನಾಗಿ ಅನ್ನಿಸ್ತದೆ, ಒಂದು ರೀತಿ ಏನೋ ಶಕ್ತಿ ಇದೆ ಇವ್ರ ಬಾಯಲ್ಲಿ ಅಂದ್ಕೊಂಡು. इस ज्ञान की तलवार में जौहर भर जाएगा क्योंकि ದೇಹಿ ಅಭಿಮಾನಿ ಹೋತೆ ಹೋನ. ಆಗ ಈ ಜ್ಞಾನದ ಖಡ್ಗದಲ್ಲಿ ಒಂದು ಶಕ್ತಿ ತುಂಬ್ಕೊಂಡ್ಬಿಡ್ತದೆ, ಯಾಕೆಂದರೆ ದೇಹಿ ಅಭಿಮಾನಿ ಆಗ್ತಿರ್ತಾನೆ. तो यह भी प्रैक्टिस करके देखो. ಬಾಬಾ कहते जज करो यह ठीक है. ಇದು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡು ನೋಡಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ ನಿರ್ಣಯ ಮಾಡಿ ಇದು ಸರಿನಾ. और बच्चों के लिए भी यह कोई नई बात नहीं है क्योंकि बाप समझाते ही सहज करके हैं. ಮತ್ತು ಮಕ್ಕಳಿಗೋಸ್ಕರ ಇದು ಯಾವುದೂ ಹೊಸ ಮಾತಲ್ಲ, ಯಾಕೆಂದರೆ ಬಾಬಾ ತಿಳಿಸ್ಕೊಡೋದು ಕೂಡ ಸಹಜ ಮಾಡಿನೇ ಹೇಳ್ಕೊಡ್ತಾರೆ ಬಾಬಾ. ಚಕ್ರ ಲಗಾಯ ಅಬ್ ನಾಟಕ ಪೂರಾ ಹೋತಾ ಹೇ ಅಭಿ ಬಾಬಾ ಕಿ ಯಾದ್ ಮೇ ರಹತೆ ಹೇ. ಬಾಬಾ ಹೇಳ್ತಾರೆ ಚಕ್ರ ಹಾಕಿದ್ವಿ, ಇನ್ನೇನು ನಾಟಕ ಪೂರ್ಣ ಆಗ್ತದೆ, ಈಗ ನಾವು ಬಾಬಾ ನೆನಪಲ್ಲಿರ್ತೇವೆ. तमो प्रधान से सतो प्रधान बन, सतो प्रधान दुनिया का मालिक बनते हैं, फिर ऐसे ही सीढ़ी उतरते हैं. देखो कितना सहज बताते हैं. तमो ಪ್ರಧಾನದಿಂದ ಸತೋ ಪ್ರಧಾನ ಆಗಿ ಸತೋ ಪ್ರಧಾನ ಜಗತ್ತಿನ ಮಾಲೀಕರಾಗ್ತೇವೆ, ನಂತರ ಈ ರೀತಿ ಮೆಟ್ಲನ್ನು ಇಳಿತೇವೆ. ನೋಡಿ ಎಷ್ಟು ಸಹಜವಾಗಿ ಹೇಳ್ತಾರೆ. हर 5000 वर्ष के बाद मेरे को आना होता है, ड्रामा के प्लान अनुसार मैं बंदायमान हूँ. ಬಾಬಾ ಹೇಳ್ತಾರೆ ಪ್ರತಿ 5000 ವರ್ಷಗಳ ನಂತರ ನಾನು ಬರಲೇಬೇಕಾಗ್ತದೆ, ನಾಟಕದ ಪ್ಲ್ಯಾನ್ ಅನುಸಾರ ನಾನು ಬಂಧಿತನಾಗಿದ್ದೀನಿ. ಆಖರ್ಕೆ ಬಚ್ಚೋಂಕು ಬಹುತ್ ಸಹಜ ಯಾದಕಿ ಯಾತ್ರಾ ಸಿಕ್ಲಾತವ್. ಬಾಬಾ ಹೇಳ್ತಾರೆ ನಾನು ಬಂದು ಮಕ್ಕಳಿಗೆ ಭಾಳ ಚೆನ್ನಾಗಿ ನಾನು ನೆನಪಿನ ಯಾತ್ರೆಯನ್ನು ಕಲಿಸ್ತೇನೆ. ಬಾಪ್ಕಿ ಆದ್ಮೇ ಅಂತಮತಿ ಸೋಗತಿ ಹೋ ಜಾಯಿಗೆ. ಈ ಸಮಯಕ್ಕೆ ಲಿಯೇ ತಂದೆಯ ನೆನಪಿನಲ್ಲಿ ಅಂತಮತಿ ಸೋಗತಿ ಆಗಿಬಿಡ್ತದೆ, ಅದು ಈ ಸಮಯಕ್ಕೋಸ್ಕರ. ಅಂತಕಾಲ ಹೇ अभी इस समय बाप बैठ करके युक्ति बतलाते हैं कि मामे कम याद करो तो सद्गति हो जाएगी. ಬಾಬಾ ಹೇಳ್ತಾರೆ ಇದು ಅಂತ್ಯಕಾಲವಾಗಿದೆ. ಈಗ ಈ ಸಮಯದಲ್ಲಿ ತಂದೆ ಕೂತ್ಕೊಂಡು ಯುಕ್ತಿ ಹೇಳ್ಕೊಡ್ತಾರೆ ನಾವು ಮಕ್ಕಳಿಗೆ, ನನ್ನೊಬ್ಬನ್ನೇ ನೆನ್ಪು ಮಾಡಿ ಮಕ್ಕಳೇ, ಸದ್ಗತಿ ಆಗಿಬಿಡ್ತದೆ. बच्चे भी समझते हैं कि पढ़ाई से यह बनूंगा फलाना बनूंगा, इसमें भी यही है कि मैं जाकर के नई दुनिया में देवी देवता बनूंगा. ಹೀಗೆ ಲೌಕಿಕದ ಮಕ್ಕಳು ತಿಳ್ಕೊಳ್ತವೆ ನೋಡಿ, ಅವು ಶಾಲೆಗೆ ಹೋಗೋ ಮಕ್ಕಳು ಈ ಶಿಕ್ಷಣ ಓದಿದರೆ ನಾನು ಹಿಂಗಾಗ್ತೇನೆ ಹಿಂಗಾಗ್ತೇನೆ, ಇಂಜಿನಿಯರ್ ಆಗ್ತೇನೆ, ಡಾಕ್ಟರ್ ಆಗ್ತೇನೆ. ಇದರಲ್ಲಿಯೂ ಕೂಡ ಹೀಗೇ ನಾನು ಹೋಗಿ ಹೊಸ ಜಗತ್ತಿನಲ್ಲಿ ದೇವಿ ದೇವತೆ ಆಗ್ತೇನೆ. ಕೊಯ್ ನೈ ಬಾತ್ ನೈ ಹೇ, ಬಾಪ್ ತು ಗಡಿ ಗಡಿ ಕಾತೆ ನಥಿಂಗ್ನು. ಬಾಬಾ ಹೇಳ್ತಾರೆ ಇದೇನು ಹೊಸ ಮಾತಿಲ್ಲ, ಬಾಬಾ ಕ್ಷಣ ಕ್ಷಣಕ್ಕೂ ಹೇಳ್ತಾರೆ ಇದೇನು ಹೊಸದಲ್ಲ. ಇದು सीढ़ी उतरनी चढ़नी है, जिनकी कहानी है ना उसको सीढ़ी उतरने और चढ़ने का काम दिया गया. ಬಾಬಾ ಹೇಳ್ತಾರೆ ಇದು ಮೆಟ್ಟಿಲು ಏರುವ ಮತ್ತು ಇಳಿಯುವ ಮಾತು. ಹೇಗೆ ಭೂತದ ಕತೆ ಹೇಳ್ತಾರಲ್ವ, ಆ ಭೂತಕ್ಕೆ ಹೇಳಿದರು ಮೆಟ್ಲು ಹತ್ತು ಮೆಟ್ಲು ಇಳಿ ಅಂಥೇಳಿ ಒಂದು ಕೆಲಸ ಕೊಟ್ಟರು. ಅದು ಭೂತ ಹೇಳ್ತು ನೀನು ನನ್ನ ಕೆಲಸ ಕೊಡದೇ ಇದ್ದರೆ ನೀನು ತಿಂದುಬಿಡ್ತೀನಿ ಅಂತ. ಅದಕ್ಕೆ ಏನು ಕೆಲಸ ಕೊಟ್ಟರು ಬೇಗ ಪಟ್ಟಂತ ಮಾಡ್ಕೊಂಡು ಬಂದುಬಿಡ್ತಿತ್ತು. ಇವ್ರಿಗೆ ಕಷ್ಟ ಆಗಿಬಿಡ್ತು, ಏನು ಮಾಡೋದು ಈಗ ಅಂತ. ಅದಕ್ಕೊಂದು ಕೆಲಸ ಕೊಟ್ಬಿಟ್ರು, ಏನಂತ, ಮೆಟ್ಲ ಹತ್ತು ಮೆಟ್ಲ ಇಳಿ. ಯಾಕಂದ್ರೆ ಅದು ಎಂಡೇ ಇಲ್ಲಲ್ವ. यह नाटक है चढ़ना और उतरना, याद की यात्रा से बहुत मजबूत हो जाएंगे. इसलिए भिन्न भिन्न प्रकार से बाप बच्चों को बैठ सिखलाते हैं कि बच्चे अभी देही अभिमानी बनो. ಬಾಬಾ ಹೇಳ್ತಾರೆ ನಾಟಕ ಇರೋದೇ ಏರೋದು ಮತ್ತು ಇಳಿಯೋದು. ನೆನಪಿನ ಯಾತ್ರೆಯಿಂದ ಬಹಳ ಗಟ್ಟಿಯಾಗಿಬಿಡ್ತೀರ. ಅದಕ್ಕೋಸ್ಕರ ಭಿನ್ನ ಭಿನ್ನ ಪ್ರಕಾರದಿಂದ ಬಾಬಾ ಮಕ್ಕಳಿಗೆ ಕುತ್ಕೊಂಡು ಕಲಿಸ್ತಾರೆ, ಮಕ್ಕಳೇ ಈಗ ದೇಹಿ ಅಭಿಮಾನಿಯಾಗಿ. ಅಭಿ ಸಬ್ಕೋ ವಾಪಿಸ್ ಜಾನಾ ಹೇ, तुम आत्मा पूरे 84 जन्म लेकर तमो प्रधान बन गई हो. ಬಾಬಾ ಹೇಳ್ತಾರೆ ಈಗ ನೀವೆಲ್ಲರೂ ವಾಪಸ್ ಹೋಗಬೇಕು, ನೀವು ಆತ್ಮ ಈಗ ಪೂರ್ಣ 84 ಜನ್ಮ ಪಡ್ಕೊಂಡು ತಮೋ ಪ್ರಧಾನ ಆಗಿದ್ದೀರಾ. ಭಾರತವಾಸಿ ही सतो रजो तमो बनते हैं, दूसरी कोई ನ್ಯಾಷನಲಿಟಿ को नहीं कहेंगे कि पूरे 84 जन्म लिए हैं. ಬಾಬಾ ಹೇಳ್ತಾರೆ ಭಾರತವಾಸಿಗಳೇ ಸತೋ ರಜೋ ತಮೋದಲ್ಲಿ ಬರ್ತಾರೆ, ಬೇರೆ ಯಾವ ರಾಷ್ಟ್ರದವ್ರಿಗೂ ಈ ರೀತಿ ಹೇಳೋದಿಲ್ಲ ಪೂರ್ಣ 84 ಜನ್ಮ ತಗೊಂಡ್ರು ಅಂತ. ಬಾಪ್ನೇ ಆಕರ್ಕೆ ಬತಾಯ ಹೇ ನಾಟಕ ಮೇ ಹರ್ ಏಕ್ ಕಾ ಪಾರ್ಟ್ ಅಪನಾ ಅಪನಾ ಹೋತೆ. ಇಲ್ಲಿ ಬಾಬನೇ ಬಂದು ತಿಳಿಸ್ಕೊಟ್ರು ನಮಗೆ ಏನಂತ, ಈ ಸೃಷ್ಟಿ ನಾಟಕದಲ್ಲಿ ಪ್ರತಿಯೊಬ್ಬರದ್ದು ಅವ್ರವ್ರದ್ದೇ ಆದ ಪಾತ್ರ ಇರ್ತದೆ. ಆತ್ಮ ಕಿತ್ನಿ ಚೋಟಿ ಹೇ, साइंस दानों को यह समझ में ही नहीं आएगा कि इतनी छोटी आत्मा में यह अविनाशी पार्ट भरा हुआ है. ಬಾಬಾ ಹೇಳ್ತಾರೆ ಆತ್ಮ ನೋಡಿ ಎಷ್ಟು ಸಣ್ಣದಿದೆ, ಈ ವಿಜ್ಞಾನಿಗಳು ತಿಳ್ಕೊಳ್ಳೋದೇ ಇಲ್ಲ ಏನಂತ, ಇಷ್ಟು ಸಣ್ಣ ಆತ್ಮದಲ್ಲಿ ಅವಿನಾಶಿಯಾಗಿರುವಂಥ ಪಾತ್ರ ತುಂಬಿಕೊಂಡಿದೆ. यह सबसे ವಂಡರ್ಫುಲ್ ಬಾತ್, ये छोटी सी आत्मा और पार्ट कितना बजाती है. ಎಷ್ಟೊಂದು ಅದ್ಭುತವಾದ ಪಾತ್ರ ಇದು,
ಬಾಬಾ ಹೇಳ್ತಾರೆ ಅದ್ಭುತವಾದ ಮಾತಿದು. ಇಷ್ಟು ಸಣ್ಣ ಆತ್ಮ ನೋಡಿ ಎಂಥ ಪಾತ್ರವನ್ನು ಅಭಿನಯಿಸ್ತದೆ. वो भी अविनाशी, ये ड्रामा भी अविनाशी है और बना बनाया है. ಬಾಬಾ ಹೇಳ್ತಾರೆ ಅದು ಕೂಡ ಅವಿನಾಶಿನೇ, ನಾಟಕನೂ ಅವಿನಾಶಿ, ಮಾಡಿ ಮಾಡಲ್ಪಟ್ಟದ್ದಾಗಿದೆ. ऐसे नहीं कोई कहेंगे कि कब बना, नहीं यह कुदरत है. ಯಾರೂ ಈ ರೀತಿ ಹೇಳಂಗಿಲ್ಲ ಇದು ಯಾವಾಗ ಆಯಿತು ಅಂತ. ಇಲ್ಲ, ಇದು ಸೃಷ್ಟಿ ಅಂತಾರೆ ಬಾಬಾ. यह ज्ञान बड़ा वंडरफुल है. कभी कोई यह ज्ञान बता ही नहीं सकते हैं. ऐसी कोई की ताकत नहीं है जो यह ज्ञान बताए. ಬಾಬಾ ಹೇಳ್ತಾರೆ ಈ ಜ್ಞಾನ ಭಾಳ ಅದ್ಭುತವಾಗಿದೆ, ಯಾರೂ ಕೂಡ ಈ ಜ್ಞಾನ ಹೇಳೋಕ್ಕೆ ಸಾಧ್ಯ ಇಲ್ಲ, ಯಾರ ಹತ್ರನೂ ಆ ಶಕ್ತಿನೂ ಇಲ್ಲ ಈ ಜ್ಞಾನ ಹೇಳುವಂಥದ್ದು. ಅಂದರೆ ಪರಮಾತ್ಮನ ಬಿಟ್ಟರೆ ಈ ಜ್ಞಾನವನ್ನು ಯಾರೂ ಹೇಳಲಿಕ್ಕೆ ಸಾಧ್ಯನೂ ಇಲ್ಲ, ಯಾರ ಹತ್ರ ಧೈರ್ಯನೂ ಇಲ್ಲ, ಯಾರ ಹತ್ರ ಶಕ್ತಿನೂ ಇಲ್ಲ. तो अभी बच्चों को बाप दिन प्रतिदिन समझाते रहते हैं. अभी प्रैक्टिस करो कि हम अपने भाई आत्मा को ज्ञान देते हैं. ಈಗ ನಾವು ಮಕ್ಕಳಿಗೆ ಬಾಬಾ ದಿನ ಪ್ರತಿದಿನ ತಿಳಿಸ್ಕೊಡ್ತಾ ಇರ್ತಾರೆ. ಈಗ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ, ನಾನು ನನ್ನ ಆತ್ಮ ಸೋದರನಿಗೆ ಜ್ಞಾನ ಕೊಡ್ತಿದ್ದೀನಿ ಅಂತ. आप समान बनाने के लिए, बाप से वर्षा लेने के लिए, क्योंकि सब आत्माओं का हक है. ತಮ್ಮ ಸಮಾನ ಮಾಡ್ಕೊಳ್ಳೋದಕ್ಕೋಸ್ಕರ, ತಂದೆಯಿಂದ ಆಸ್ತಿ ತೆಗೆದುಕೊಳ್ಳೋದಕ್ಕೋಸ್ಕರ, ಏಕೆಂದರೆ ಎಲ್ಲ ಆತ್ಮಗಳಿಗೂ ಒಂದು ಹಕ್ಕಿದೆ. ಬಾಬಾ ಆತೆ ಹೇ ಸಬ್ಬಿ ಆತ್ಮೋं को अपना अपना ಶಾಂತಿ ವ ಸುಖ का वर्षा देने. ಬಾಬಾ ಬರೋದು ಕೂಡ ಯಾಕೆ ಅಂದರೆ ಎಲ್ಲ ಆತ್ಮಗಳಿಗೆ ತಮ್ಮ ತಮ್ಮದೇ ಆದ ಶಾಂತಿ ಅಥವಾ ಸುಖದ ಆಸ್ತಿ ಕೊಡಲಿಕ್ಕೆ. हम जब राजधानी में होंगे तो बाकी सब ಶಾಂತಿಧಾಮ में होंगे. ಬಾಬಾ ಹೇಳ್ತಾರೆ ನಾವೆಲ್ಲ ಪುರುಷಾರ್ಥ ಮಾಡಿ ಆವಾಗ ರಾಜಧಾನಿಯಲ್ಲಿ ಪದವಿ ತೊಗೊಂಡಿರ್ತೀವಲ್ವ, ಆವಾಗ ಎಲ್ಲರೂ ಶಾಂತಿಧಾಮದಲ್ಲಿ ಇರ್ತಾರೆ. ಅಂದರೆ ಉಳಿದವರೆಲ್ಲ ಶಾಂತಿಧಾಮದಲ್ಲಿ ಇರ್ತಾರೆ. ಪೀಚೆ ಜೈ ಜೈಕಾರ ಹೋಗಿ ಯಾ ಸುಖ ಹಿ ಸುಖ ಹೋಗ, ನಂತರ ಜೈ ಜೈಕಾರ ಆಗ್ತದೆ. ಬಾಬಾ ಹೇಳ್ತಾರೆ ಇಲ್ಲಿ ಸುಖನೇ ಸುಖ ಇರ್ತದೆ. इसलिए बाप कहते हैं पावन बनना है. जितना जितना तुम पवित्र बनते हो उतना कशिश होती जाएगी. ಅದಕ್ಕೋಸ್ಕರ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳೇ ನೀವು ಪಾವನರಾಗಬೇಕು. ಎಷ್ಟೆಷ್ಟು ನೀವು ಪವಿತ್ರ ಆಗ್ತಾ ಹೋಗ್ತಿರೋ ಅಷ್ಟು ಆಕರ್ಷಣೆ ಆಗ್ತಾ ಹೋಗ್ತದೆ. ಜಬ್ ತುಮ್ ಬಿಲ್ಕುಲ್ ಪವಿತ್ರ ಹೋ ಜಾತೆ ತೋ ಗದ್ದಿ ನಶೀನ್ ಹೋ ಜಾತೆ. ಪೂರ್ಣ ರೂಪದಲ್ಲಿ ನಾವು ಮಕ್ಕಳು ಯಾವಾಗ ಪವಿತ್ರ ಆಗ್ತೀವೋ ಆವಾಗ ಸಿಂಹಾಸನ ಅಧಿಕಾರಿಗಳಾಗ್ತೇವೆ. तो प्रैक्टिस यह करो, ऐसे मत समझना कि बस यह सुना और कान से निकाला. ಬಾಬಾ ಹೇಳ್ತಾರೆ ಇದನ್ನು ಪ್ರಾಕ್ಟೀಸ್ ಮಾಡಿ ಅಂತ. ಹೀಗೆ ತಿಳ್ಕೊಬೇಡಿ, ಈ ಕಿವಿಯಿಂದ ಕೇಳಿದ್ವಿ ಇನ್ನೊಂದು ಕಿವಿಯಿಂದ ಬಿಟ್ಬಿಡೋದು ಅಂತ. ನಹಿ, इस प्रैक्टिस बिगर तुम चल नहीं सकेंगे. अपने को आत्मा समझो, वह भी आत्मा भाई भाई को बैठकर समझाओ. ಬಾಬಾ ಹೇಳ್ತಾರೆ ಇಲ್ಲ ಇದನ್ನು ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ಇಲ್ಲಿ ನಡೆಯಲ್ಲ, ನೀವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ತಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ, ಅವರು ಕೂಡ ಆತ್ಮ ಸೋದರಾಗಿದ್ದಾರೆ, ಅವ್ರಿಗೆ ಕುತ್ಕೊಂಡು ನೀವು ತಿಳಿಸ್ಕೊಡಿ. रूहानी बाप रूहानी बच्चों को समझाते हैं. इसको कहा जाते रूहानी ಸ್ಪಿರಿಚುವಲ್ ನಾಲೆಜ್. ಆತ್ಮಿಕ ತಂದೆ ಆತ್ಮಿಕ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಇದಕ್ಕೆ ಹೇಳಲಾಗ್ತದೆ आध्यात्मिक ज्ञान. स्पिरिचुअल फादर देने वाला है. जब चिल्ड्रन पूरा स्पिरिचुअल बन जाते हैं, एकदम प्योर हो जाते हैं, तो जाकर सतयुगी तख्त के मालिक बनते हैं. ಬಾಬಾ ಹೇಳ್ತಾರೆ ನೋಡಿ, ಅವಾಗ ಮಕ್ಕಳು ಪೂರ್ಣ ಆಧ್ಯಾತ್ಮಿಕತೆಯನ್ನು ತುಂಬ್ಕೊಂಡ್ಬಿಡ್ತಾರೆ, ಏಕದಮ್ ಪವಿತ್ರ ಆಗಿಬಿಡ್ತಾರೆ, ಆಗ ಹೋಗಿ ಸತ್ಯುಗದ ಸಿಂಹಾಸನಕ್ಕೆ ಮಾಲೀಕರಾಗ್ತಾರೆ. ಜೋ ಪ್ಯೂರ್ ನೈ ಬನೆಂಗೆ ಓ ಮಾಲಾ ಮೇ ಬಿ ನೈ ಆಯಂಗೆ. ಇನ್ನು ಯಾರಿಲ್ಲಿ ಪೂರ್ಣ ಪವಿತ್ರ ಆಗೋದಿಲ್ಲ, ಮಾಲೆಯಲ್ಲೂ ಬರಲ್ಲ. ಮಾಲಾ ಕಾ ಬಿ ಕೊಯ್ ಅರ್ಥ ತೋ ಹೋಗಾನ, ಮಾಲಾ ಕಾ ರಾಜ್ ದೂಸರಾ ಕೊಯ್ ಬಿ ನೈ ಜಾನ್ತೆ. ಮಾಲೆಯ ಯಾವುದಾದ್ರೂ ಅರ್ಥ ಇರಬೇಕಲ್ಲ, ಮಾಲೆಯ ರಹಸ್ಯ ಬೇರೆ ಯಾರೂ ಕೂಡ ತಿಳ್ಕೊಂಡಿಲ್ಲ. माला को क्यों सिमरते हैं? क्योंकि बाप की बहुत ही मदद की है, तो क्यों नहीं सिमरे जाएंगे. ಬಾಬಾ ಹೇಳ್ತಾರೆ ಮಾಲೆಯನ್ನು ಯಾಕೆ ಸ್ಮರಣೆ ಮಾಡಲಾಗ್ತದೆ? ಏಕೆಂದರೆ ಯಾರು ತಂದೆಗೆ ಭಾಳಷ್ಟು ಸಹಯೋಗ ಕೊಟ್ಟಿದ್ದಾರೆ. ಈ ಸಂಗಮಯುಗದಲ್ಲಿ ಯಾವ ಮಕ್ಕಳು ಶಿವಬಾಬನಿಗೆ ಪೂರ್ಣ ರೂಪದಲ್ಲಿ ಸಹಯೋಗಿಯಾಗಿರ್ತಾರೆ, ಹಾಗಾದ್ರೆ ಅವ್ರನ್ನ ಯಾಕೆ ನೆನಪು ಮಾಡ್ಕೊಳ್ಳಲ್ಲ ಹೇಳಿ? ತುಮ್ ಸಿಮ್ರೆ भी जाते हो, तुम्हारी पूजा भी होती है और तुम्हारे शरीर को भी पूजा जाता है. ಬಾಬಾ ಹೇಳ್ತಾರೆ ನಿಮ್ಮನ್ನು ಸ್ಮರಣೆನೂ ಮಾಡಲಾಗ್ತದೆ, ನಿಮ್ಮ ಪೂಜೆನೂ ನಡೀತದೆ, ಮತ್ತು ನಿಮ್ಮ ಶರೀರದ್ದು ಕೂಡ ಪೂಜೆ ನಡೀತದೆ. ಅವ್ರು ಮೇರಿ ತೋ ಸಿರ್ಫ್ ಆತ್ಮಕ್ಕ ಪೂಜಾ ಜಾತ ಹೈ. ಬಾಬಾ ಹೇಳ್ತಾರೆ ನಂದಂತೂ ಕೇವಲ ಆತ್ಮವನ್ನು ಪಡ್ತದೆ, ಅಂದರೆ ಆತ್ಮವನ್ನು ಪೂಜೆ ಮಾಡ್ತಾರೆ. ದೇಖೋ ತುಮ್ ತೋ ಡಬಲ್ ಪೂಜೆ ಜಾತೆ ಹೋ, ಮೇರೆ ಸೆ ಬಿ ಜಾಸ್ತಿ. ನೋಡಿ ಇಲ್ಲಿ ಪರಮಾತ್ಮನಿಗೆ ಬೇಸರ ಆಗಲ್ಲ, ನನ್ನ ಮಕ್ಕಳು ನನಗಿಂತ ಜಾಸ್ತಿ ಪೂಜಿಸಲ್ಪಡ್ತಾರೆ ಅಂತ ಶಿವಬಾಬಾ ಬೇಜಾರು ಮಾಡ್ಕೊಳ್ಳಲ್ಲ. ಬಾಬಾ ಏನು ಹೇಳ್ತಾರೆ ಅಂದರೆ, ಮಕ್ಕಳೇ ನೀವು ಡಬಲ್ ಪೂಜೆಗೆ ಯೋಗ್ಯರಾಗ್ತೀರಾ, ನನಗಿಂತಲೂ ಜಾಸ್ತಿ, ನನಗಿಂತಲೂ ಮುಂದೆ ನಿಮ್ಮನ್ನು ಇಡ್ತಾರೆ ಅಂತಾರೆ ಬಾಬಾ. तुम जब देवता बनते हो तो देवताओं की भी पूजा करते हैं, इसलिए पूजा में भी तुम तीखे, यादगार में भी तुम तीखे, बादशाह में भी
ತುಮ್ ತೀಕೆ. ಬಾಬಾ ಏನು ಹೇಳ್ತಾರೆ ನೋಡಿ, ಯಾವಾಗ ನೀವು ದೇವತೆಗಳಾಗ್ತೀರಲ್ಲ, ದೇವತೆಗಳ ರೂಪದಲ್ಲೂ ಪೂಜಿಸಲ್ಪಡ್ತೀರಾ, ಅದಕ್ಕೋಸ್ಕರ ಪೂಜೆಯಲ್ಲೂ ನೀವು ಮುಂದು, ನೆನಪಿನಾರ್ಥವಾಗಿಯೂ ನೀವು ಮುಂದು, ರಾಜ್ಯ ಆಳೋದ್ರಲ್ಲಿನೂ ನೀವೇ ಮುಂದೆ. ದೇಖೋ ತುಮಕು ಕಿತ್ನಾ ಉಂಚಾ ಬನಾತು. ಬಾಬಾ ಏನು ಹೇಳ್ತಾರೆ ನೋಡಿ, ಮಕ್ಕಳೇ ನಾನು ನಿಮ್ಮನ್ನು ಎಷ್ಟು ಶ್ರೇಷ್ಠ ಮಾಡ್ತೇನೆ. तो जैसे प्यारे बच्चे होते हैं ना, बहुत लव होता है, तो बच्चों को कुल्हे पर माथे पर भी रखते हैं ना, बाबा एकदम सिर पर रख देते. ಹಾಗೆ ಲೌಕಿಕದಲ್ಲಿ ನೋಡಿ ಪ್ರಿಯ ಮಕ್ಕಳಿರ್ತಾರೆ, ಭಾಳ ಮುದ್ದಿನ ಮಕ್ಕಳಿದ್ದಾಗ ಅಪ್ಪ ಏನು ಮಾಡ್ತಾನೆ, ಅವ್ರ ಮೇಲೆ ಭಾಳ ಪ್ರೀತಿ ಇದ್ದಾಗ ಒಂದು ಸಲ ಹೆಗಲ ಮೇಲೆ ಕೂಡಿಸ್ಕೊಳ್ತಾರೆ, ಒಮ್ಮೆ ತಲೆ ಮೇಲೆ ಕೂಡಿಸ್ಕೊತಾರೆ. ಹಾಗೆ ಶಿವಬಾಬನು ಕೂಡ ನಮ್ಮನ್ನೀಗ ತಲೆ ಮೇಲೆ ಕೂಡಿಸ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅಷ್ಟು ಪ್ರೀತಿ ಕೊಡ್ತಾರೆ. ನಾನು ನಿಮ್ಮನ್ನು ಎಷ್ಟು ಶ್ರೇಷ್ಠ ಮಾಡ್ತೀನಿ ಮಕ್ಕಳೇ, ನನಗಿಂತಲೂ ನಿಮ್ಮನ್ನು ಮುಂದಿಟ್ಟು ಖುಷಿ ಪಡ್ತೀನಿ ಅಂತ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा, शुक्रिया. धारणा के लिए मुख्य सार, गायन और पूजन योग्य बनने के लिए स्पिरिचुअल बनना है, आत्मा को प्योर बनाना है, ಆತ್ಮಾಭಿಮಾನಿ ಬನ್ನಕ್ಕೆ ಮೆಹನತ್ ಕರ್ನಿ ಹೇ. ಬಾಬಾ ಇಲ್ಲಿ ಹೇಳ್ತಿದ್ದಾರೆ, ಗಾಯನ ಮತ್ತು ಪೂಜೆಗೆ ಯೋಗ್ಯರಾಗೋದಕ್ಕೋಸ್ಕರ ಸ್ಪಿರಿಚುವಲ್ ಆಗಬೇಕು, ಆತ್ಮವನ್ನು ಪ್ಯೂರ್ ಮಾಡ್ಕೊಳ್ಬೇಕು, ಆತ್ಮಾಭಿಮಾನಿಯಾಗುವ ಪರಿಶ್ರಮ ಪಡಬೇಕು. सेकंड, मन मनाभों के अभ्यास द्वारा अपार खुशी में रहना है, स्वयं को आत्मा समझकर आत्मा से बात करनी है, आँखों को सिविल बनाना है. ಬಾಬಾ ಹೇಳ್ತಾರೆ, ಮನ್ಮನಾಭವ ಅಭ್ಯಾಸದ ಮೂಲಕ ಅಪಾರ ಖುಷಿಯಲ್ಲಿರಬೇಕು, ಸ್ವಯಮನ್ನು ಆತ್ಮ ಅಂತ ತಿಳ್ಕೊಂಡು ಆತ್ಮ ಜೊತೆ ಮಾತನಾಡಬೇಕು, ಕಣ್ಣುಗಳನ್ನು ನಿರ್ವಿಕಾರಿ ಮಾಡ್ಕೊಳ್ಬೇಕು ಅಂತಾರೆ ಬಾಬಾ. वरदान, मास्टर रचयिता की स्टेज द्वारा आपदाओं में भी मनोरंजन का अनुभव करने वाले संपूर्ण योगी भव. ಬಾಬಾ ವರದಾನ ಕೊಡ್ತಾರೆ, ಮಾಸ್ಟರ್ ರಚಯಿತನ ಸ್ಟೇಜ್ ಮೂಲಕ ಆಪತ್ತುಗಳಲ್ಲಿಯೂ ಕೂಡ ಮನೋರಂಜನೆಯ ಅನುಭವ ಮಾಡುವಂತಹ ಸಂಪೂर्ण ಯೋಗಿಗಳಾಗಿರಿ. मास्टर रचयिता की स्टेज पर स्थित रहने से बड़े से बड़ी आपदायक मनोरंजन का दृश्य अनुभव होगी. जिसे महाविनाश की आपदा को भी स्वर्ग के गेट खोलने का साधन बताते हो, ऐसे किसी भी प्रकार की छोटी बड़ी समस्या व आपदा मनोरंजन का रूप दिखाई दे. हाय हाय के बजाय ओहो शब्द निकले, दुख भी सुख के रूप में अनुभव हो, दुख सुख की नॉलेज होते हुए भी उसके प्रभाव में न आए, दुख को भी बलिहारी सुख के दिन आने की समझे, तब कहेंगे ಸಂಪೂರ್ಣ ಯೋಗಿ. ಬಾಬಾ ಇಲ್ಲಿ ಹೇಳ್ತಿದ್ದಾರೆ, ಮಾಸ್ಟರ್ ರಚಯಿತನ ಸ್ಟೇಜ್ನಲ್ಲಿ ಸ್ಥಿತ ಆಗಿರೋದ್ರಿಂದ ಯಾವುದಾದ್ರೂ ದೊಡ್ಡ ಆಪತ್ತುಗಳು ಬಂದ್ರೂ ಕೂಡ ಅದು ಒಂದು ಮನೋರಂಜನೆಯ ದೃಶ್ಯ ಅಂತ ಅನುಭವ ಆಗ್ತದೆ. ಹೀಗೆ ಮಹಾವಿನಾಶದ ಆಪತ್ತು ಕೂಡ ಸ್ವರ್ಗದ ಗೇಟ್ ತೆರೀಲಿಕ್ಕೆ ಸಾಧನ ಅಂತ ಹೇಳ್ತೇವೆ. ಹಾಗೆಯೇ ಯಾವುದೇ ಪ್ರಕಾರದ ಸಣ್ಣದು ದೊಡ್ಡದು ಸಮಸ್ಯೆ ಇರ್ಬೋದು ಅಥವಾ ಆಪತ್ತುಗಳಿರ್ಬೋದು, ಮನೋರಂಜನೆಯ ರೂಪ ಕಾಣಿಸ್ಬೇಕು. ಅಯ್ಯೋ ಅಯ್ಯೋ ಅನ್ನುವ ಬದಲಿಗೆ ಓಹೋ ಅಥವಾ ವಾ ಅನ್ನುವ ಶಬ್ದ ನಮ್ಮ ಬಾಯಿಂದ ಬಂದರೆ ದುಃಖವೂ ಕೂಡ ಸುಖದ ರೂಪದಲ್ಲಿ ಅನುಭವ ಆಗ್ತದೆ. ದುಃಖ ಸುಖದ ಜ್ಞಾನ ಇದ್ರೂ ಕೂಡ ಅದರ ಪ್ರಭಾವದಲ್ಲಿ ಬರಬೇಡಿ. ದುಃಖವನ್ನು ಕೂಡ ಬಲಿಹಾರಿ ಸುಖದ ದಿನ ಬರಲಿದೆ ಅಂದರೆ ದುಃಖ ಇದ್ರೂ ಕೂಡ ಇನ್ನೇನು ನನಗೆ ಸುಖದ ದಿನ ಬರ್ತದಲ್ಲ, ಈ ದುಃಖ ಏನು ಅಂತ ನಾವು ಅನುಭವ ಮಾಡಿದರೆ, ಆ ರೀತಿ ತಿಳ್ಕೊಂಡ್ರೆ ಆವಾಗ ಹೇಳಲಾಗ್ತದೆ ಸಂಪೂರ್ಣ ಯೋಗಿ. ಅಂದರೆ ಏನೇ ಸಮಸ್ಯೆ ಏನೇ ಆಪತ್ತುಗಳು ಬಂದ್ರೂ ಇದೇನು ನನಗೆ ಮುಂದೆ ಹೋಗಲಿಕ್ಕೆ ಒಂದು ದಾರಿ ಆಗ್ತಾ ಇದೆ ಅಥವಾ ನಾನು ಅನುಭವಿ ಆಗಲಿಕ್ಕೆ ಇದು ನನಗೆ ಒಂದು ಪಾಠ ಕಲಿಸ್ತಾ ಇದೆ ಅಂತ ನಾನು ಅಂದ್ಕೊಂಡ್ರೆ, ಇದು ನನಗೆ ಮನೋರಂಜನೆಯ ದೃಶ್ಯ ಅಂತ ನಾನು ಅನುಭವ ಮಾಡಿದರೆ, ಬಾಬಾ ಹೇಳ್ತಾರೆ ಆವಾಗ ನಾವು ಸಂಪೂರ್ಣ ಯೋಗಿಗಳು ಅಂತ. ಸ್ಲೋಗನ್, ದಿಲ್ ತಖ್ತ್ ಕೋ ಛೋಡ್ ಸಾಧಾರಣ ಸಂಕಲ್ಪ ಕರ್ನಾ ಅರ್ಥಾತ್ ಧರ್ನಿ ಮೇ ಪಾಂವ್ ರಖನಾ. ಬಾಬಾ ಹೇಳ್ತಾರೆ, ಹೃದಯ ಸಿಂಹಾಸನವನ್ನು ಬಿಟ್ಟು ಸಾಧಾರಣ ಸಂಕಲ್ಪ ಮಾಡುವುದು ಅಂದರೆ ಭೂಮಿ ಮೇಲೆ ಕಾಲಿಡೋದಾಗಿದೆ. ಅಂದರೆ ಅರ್ಥ ದೇಹಾಭಿಮಾನದಲ್ಲಿ ಬರೋದು ಅಂತಾರೆ ಬಾಬಾ. ಅವ್ಯಕ್ತ ಇಶಾರೆ, ಅಬ್ ಸಂಪನ್ನ ವ ಕರ್ಮಾತೀತ ಬನ್ನೇಕಿ ಧುನ್ ಲಗಾವ್. ಈಗ ಸಂಪನ್ನ ಅಥವಾ ಕರ್ಮಾತೀತ ಆಗುವಂಥ ಗುಂಗ್ ಹಿಡಿಸ್ಕೊಳ್ಳಿ ಅಂತಾರೆ ಬಾಬಾ. ಕರ್ಮ ಕರ್ತೆ ತನ್ ಕಾ ಭಿ ಹಲ್ಕಾಪನ್, ಮನ್ ಕಿ ಸ್ಥಿತಿ ಮೇ ಭಿ ಹಲ್ಕಾಪನ್,
कर्म की रिज़ल्ट मन को खींच न ले. ಕರ್ಮ ಮಾಡ್ತಾ ಇದ್ರೂ ಕೂಡ ತನುವೇನು ಹಗುರಾಗಿರಬೇಕು, ಮನಸ್ಸಿನ ಸ್ಥಿತಿಯಲ್ಲಿಯೂ ಕೂಡ ಹಗುರತನ. ಕರ್ಮದ ರಿಸಲ್ಟ್ ಮನಸ್ಸನ್ನು ಎಳಿಬಾರ್ದು. ಜಿತ್ನಾ ಹಿ ಕಾರ್ಯ ಬಡ್ತಾ ಜಾಯ್ ಉತ್ನಾ ಹಿ ಹಲ್ಕಾಪನ್ ಭಿ ಬಡ್ತಾ ಜಾಯ್. ಎಷ್ಟು ಕಾರ್ಯ ಹೆಚ್ಚಾಗ್ತದೋ ಅಷ್ಟು ಹಗುರತೆಯೂ ಹೆಚ್ಚಾಗಬೇಕು. कर्म अपनी तरफ आकर्षित नहीं करे लेकिन मालिक होकर कर्म कराने वाला करा रहा है. ಬಾಬಾ ಹೇಳ್ತಾರೆ ಕರ್ಮ ತನ್ನ ಕಡೆ ಎಳಿಬಾರ್ದು, ತನ್ನ ಕಡೆ ಆಕರ್ಷಣೆ ಮಾಡಬಾರ್ದು. ಆದರೆ ಮಾಲೀಕರಾಗಿ ಕರ್ಮ ಮಾಡಿಸುವಂಥವರು ಮಾಡಿಸ್ತಿದ್ದಾರೆ. ಅವ್ರು ಕರ್ನೆ ವಾಲೆ ನಿಮಿತ್ತ ಬನ್ಕರ್ಕೆ ಕರೆ, ಮತ್ತು ಮಾಡುವಂಥವರು ನಿಮಿತ್ತಾಗಿ ಮಾಡ್ತಿದ್ದಾರೆ. ಈ ಅಭ್ಯಾಸ ಬಡಾವ್ ತೋ ಸಂಪನ್ನ ಕರ್ಮಾತೀತ ಸಹಜಿ ಬಂಜಾಯ್. ಈ ಅಭ್ಯಾಸವನ್ನು ಹೆಚ್ಚಿಸ್ಕೊಳ್ಳಿ, ಆಗ ಸಂಪನ್ನ ಕರ್ಮಾತೀತ ಸಹಜವಾಗಿ ಆಗ್ತೀರಾ ಅಂತ ನಾವು ಮಕ್ಕಳಿಗೆ ಬಾಬಾ ಹೇಳ್ತಾರೆ. ಅಂದ್ರೆ ಅರ್ಥ, ಸೇವೆ ಮಾಡ್ತಾ ಇದ್ರೂ ಶರೀರ ಹಗೂರಾಗಿರಬೇಕು, ಮನಸ್ಸಿನ ಸ್ಥಿತಿನೂ ಕೂಡ ಹಗೂರಾಗಿರಬೇಕು. ಕರ್ಮದ ರಿಸಲ್ಟು ಮನಸ್ಸನ್ನು ಎಳಿಬಾರ್ದು ಅಂತ ಬಾಬಾ ನಾವು ಮಕ್ಕಳಿಗೆ ಹೇಳ್ತಾರೆ. ಅಂದರೆ ಈ ಹಗೂರತೆಯನ್ನು ನಾವು ಹೆಚ್ಚಿಸ್ಕೊಳ್ತಾ ಹೋಗಬೇಕಾಗಿದೆ, ಆಗ ನಮ್ಮ ಸ್ಥಿತಿ ಶ್ರೇಷ್ಠ ಆಗ್ತದೆ ಅನ್ನೋ ಮಾತನ್ನು ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ. ಅಚ್ಚ ಓಂ ಶಾಂತಿ.